ಹಾಲೆಲೂಯ. ದೇವರ ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆ ನಾನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಾವು ದೇವರ ವಾಕ್ಯಗಳನ್ನು ಈ ದಿನ ನೋಡಿಕೊಳ್ಳೋಣ್ರಿ. ಈ ದಿನ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಮಾಡ್ದಂತ್ರಿ. ಹಾಲೆಲೂಯ. ಯೇಸು ಸ್ವಾಮಿ ನೋಡ್ರಿ, ಚಿಕ್ಕ ಮಕ್ಕಳ ಯಾರು ಇರ್ತಾರಲ್ಲ, ಅವ್ರ ಚಿಕ್ಕ ಮಕ್ಕಳ ಗುಣಗಳು ಯಾರ ಹತ್ರ ಇರ್ತದೆ ಅಂಥವ್ರನ್ನ ಭಾಳ ಪ್ರೀತಿ ಮಾಡ್ತಾನಂತ. ಯಾಕಂದ್ರೆ ಚಿಕ್ಕ ಮಕ್ಕಳಂದ್ರೆ ಯೇಸು ಸ್ವಾಮಿಗೆ ಭಾಳ ಪ್ರೀತಿ ರೀ, ಭಾಳ ಅಂದ್ರೆ ಭಾಳ ಪ್ರೀತಿ, ಭಾಳ ಇಷ್ಟಪಡ್ತಾನೆ. ನಾವೆಲ್ಲರೂ ಆತನ ಮಕ್ಕಳೇ ರೀ. ನಾವು ಎಷ್ಟೇ ದೊಡ್ಡವರಾದರೂ ಏನೇ ಆದ್ರೂ ಆತನಿಗೆ ನಾವೆಲ್ಲರೂ ಚಿಕ್ಕ ಮಕ್ಕಳೇ ಅಂತೆ. ನಮ್ಮ ಹತ್ರ ಚಿಕ್ಕ ಮಕ್ಕಳ ಗುಣಗಳನ್ನೇ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಈ ದಿನ ನಾವು ವಾಕ್ಯಗಳನ್ನು ನೋಡಿಕೊಳ್ಳೋಣ್ರಿ. 15ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಹಾಲೆಲೂಯ. ಅಲ್ಲೇ ನೋಡ್ರಿ, ಯೇಸು ಸ್ವಾಮಿ ಹತ್ರ ತಮ್ಮ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ರಿ. ಅಲ್ಲಿರುವಂಥ ತಂದೆ ತಾಯಿಗಳು, ಅವರ ಪಾಲಕರು ತಮ್ಮ ಮಕ್ಕಳನ್ನು ಯೇಸು ಸ್ವಾಮಿ ಕಡೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬರಬೇಕೆಂಬುದಾಗಿ, ಪ್ರಾರ್ಥನೆ ಮಾಡಿಸ್ಕೊಂಡು ಬರಬೇಕೆಂಬುದಾಗಿ ಅವರು ಆಲೋಚನೆ ಮಾಡಿ ಯೇಸು ಸ್ವಾಮಿ ಕಡೆಗೆ ಹೋಗ್ತಾ ಇರುವಾಗ ಅಲ್ಲಿರುವಂಥ ಬೇರೆ ಯಾರಲ್ರಿ, ಅಲ್ಲಿರುವಂಥ ಶಿಷ್ಯರೇ, ಯೇಸುವಿನ ಶಿಷ್ಯರೇ ಆ ಚಿಕ್ಕ ಮಕ್ಕಳನ್ನು ಗದರ್ಸಾಕತ್ರಂತ್ರಿ. ಅಲ್ಲಿರುವಂಥದ್ದು ಅವರ ತಂದೆ ತಾಯಿಗಳನ್ನು ಗದರ್ಸಾಕತ್ರಂತ್ರಿ. ಏನಂಥೇಳಿ, ಯೇಸು ಸ್ವಾಮಿ ಕಡೆ ಹೋಗಬೇಡ್ರಿ, ಅವ್ರ ಕಡೆ ಹೋಗಿ ಅವ್ರಿಗೆ ತೊಂದರೆ ಕೊಡಬೇಡ್ರಿ ಎಂಬುದಾಗಿ ಅವರು ಗದರ್ಸಾಕತ್ತಾರೆ. ಆದರೆ ಮುಂದಿನ ವಚನ ಹೇಳ್ತದೆ ಏನಂಥೇಳಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ಯೇಸು ಸ್ವಾಮಿ ಹೇಳ್ತಾನೆ, ಆ ಮಕ್ಕಳು ನನ್ನ ಕಡೆ ಬರ್ಲಿಕ್ಕೆ ಯಾಕೆ ಅಡ್ಡಿ ಮಾಡ್ತೀರಿ? ಅವ್ರ ಮಕ್ಕಳು ನನ್ನ ಕಡೆ ಬರಕ್ಕೆ ಬಿಡ್ರಿ. ಹಲ್ಲೆಲೂಯಾ. ನೋಡ್ರಿ, ಈ ದಿನ ಯೇಸು ಸ್ವಾಮಿನ ಯಾರೆಲ್ಲ ನಂಬ್ತಿರೋ, ಯೇಸು ಸ್ವಾಮಿ ಕಡೆ ಯಾರೆಲ್ಲ ಬರ್ತಿರೋ, ನಿಮ್ಗೆ ಅಡ್ಡಿ ಮಾಡೋರು ಬೇರೆ ಯಾರು ಅಲ್ಲ ರೀ. ಅಲ್ಲಿ ಇದನ್ನು ಅರ್ಥ ಮಾಡ್ಕೊಡ್ರಿ. ನಿಮ್ಮನ್ನ ಅಡ್ಡಿ ಮಾಡೋರು ಯಾರು ಅಲ್ಲ, ನಿಮ್ಮ ಸ್ವಂತದವರೇ ನಿಮ್ಮನ್ನು ಅಡ್ಡಿ ಮಾಡ್ತಾರೆ ಯೇಸು ಸ್ವಾಮಿಗೆ ಕಡೆಗೆ ಬರುವಾಗ. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಏನಂತೇಳಿ, ಚಿಕ್ಕ ಮಕ್ಕಳ ನಮ್ಮ ಕಡೆ ಬರಕ್ಕೆ ಅಡ್ಡಿ ಮಾಡಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳನ್ನ ನಾನು ಪ್ರೀತಿ ಮಾಡ್ತೀನಿ, ಆ ಮಕ್ಕಳನ್ನ ನಾನು ಆಶೀರ್ವಾದ ಮಾಡ್ತೀನಿ, ಆ ಮಕ್ಕಳನ್ನ ನಾನು ಅಭಿವೃದ್ಧಿ ಮಾಡ್ತೀನಿ, ಆ ಮಕ್ಕಳನ್ನ ನಾನು ಚೆನ್ನಾಗಿ ಬೆಳೆಸ್ತೀನಿ. ಅವರ ವ್ಯಾಪಾರದಲ್ಲಿ, ಅವರ ಎಜುಕೇಷನ್ದಲ್ಲಿ, ಅವರ ಮುಂದಿನ ಭವಿಷ್ಯದೊಳಗೆ ಯೇಸು ಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡ್ತಾನೆ, ಸಮೃದ್ಧಿ ಮಾಡ್ತಾನೆ. ಆ ಮಕ್ಕಳನ್ನ ನನ್ನ ಕಡೆ ಬರಕ್ಕೆ ಅಡ್ಡಿ ಮಾಡಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಹಾಲೆಲೂಯಾ. ನೋಡ್ರಿ, ಎಷ್ಟು ಚಂದ ಹೇಳ್ತಾ ಇದ್ದಾನೆ ರೀ ಯೇಸು ಸ್ವಾಮಿ. ಈ ದಿನ ನೋಡ್ರಿ, ಯಾರೆಲ್ಲ ಚಿಕ್ಕ ಮಕ್ಕಳನ್ನ ಗುಣಗಳನ್ನು ಹೊಂದಿ ಯೇಸು ಸ್ವಾಮಿ ಕಡೆಗೆ ನಾವು ಹೋಗ್ತಾ ಇರೋದಾದ್ರೆ, ಯೇಸು ಸ್ವಾಮಿ ತಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂತ ನೋಡ್ರಿ, ಚಿಕ್ಕ ಮಕ್ಕಳೇನೆ ಯಾಕೆ ದೇವರು ಆಶೀರ್ವಾದ ಮಾಡ್ತಾನೆ, ಚಿಕ್ಕ ಮಕ್ಕಳ ಗುಣಗಳಿರುವಂಥವ್ರನ್ನೇ ಯಾಕೆ ಇಷ್ಟಪಡ್ತಾನಂದ್ರೆ, ಚಿಕ್ಕ ಮಕ್ಕಳಿಗೆ ಒಂದಿನ ಬೈರಿ, ಸ್ವಲ್ಪ ಗದರಿಸ್ರಿ, ಒಂದೇಟ ಹೊಡೆದ್ರು ಆ ಮಕ್ಕಳ 2 ಸೆಕೆಂಡಿಗೆ 2 ನಿಮಿಷಕ್ಕೆ ಅದನ್ನು ಮರೆತ ಮತ್ತೆ ತಂದೆ ತಾಯಿ ಬಳಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ನಮ್ಮ ಹತ್ರ ಕಷ್ಟ, ದುಃಖ, ನೋವು, ರೋಗ, ವೇದನೆ ಏನೇ ಇದ್ರೂ ನಾವು ಅವುಗಳನ್ನು ಮರೆತು ಯೇಸು ಸ್ವಾಮಿ ಕಡೆಗೆ ಹೋದರೆ ಮತ್ತೆ ನಮ್ಮನ್ನು ದೇವರ 100ಕ್ಕೆ 100ರಷ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾನಂತ. ಹಾಲೆಲೂಯ. ಈ ದಿನ ನೋಡ್ರಿ, ಯಾರಿಗೆಲ್ಲ ಮಕ್ಕಳಿದಾರಲ್ರಿ, ಆ ಮಕ್ಕಳನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ರಿ. ಯೇಸು ಸ್ವಾಮಿ ಸನ್ನಿಧಾನದೊಳಗೆ ಬೆಳೆಸ್ರಿ, ಯೋಹನ ಸನ್ನಿಧಾನದೊಳಗೆ ಬೆಳೆಸ್ರಿ. ಯೋಹನ ಸನ್ನಿಧಾನದೊಳಗೆ ಬೆಳೆಸೋದ ಭಾಳ ಒಳ್ಳೆಯ ಕೆಲಸ ರೀ. ಯಾರೆಲ್ಲ ಯೋಹನ ಸನ್ನಿಧಾನದೊಳಗೆ ನಿಮ್ಮ ಮಕ್ಕಳನ್ನು ಬೆಳೆಸ್ತಿರಲ್ರಿ, ಅವ್ರ ಭವಿಷ್ಯತ್ತ ಭಾಳ ಚಂದ ದೇವ್ರ ಅಷ್ಟು ಚಂದ ಅವ್ರ ಲೈಫ್ನ ಮಾಡ್ತಾನೆ. ಹಾಲೆಲೂಯಾ. ಆ ಮಕ್ಕಳ ಯೋಹನ ಸನ್ನಿಧಾನ ಬೆಳೆಯುವಂಥ ಮಕ್ಕಳ ಯಾವುದೇ ಕೆಟ್ಟ ಚಟಗಳಿರಂಗಿಲ್ಲ ರೀ, ಯಾವುದೇ ಕೆಟ್ಟ ಹ್ಯಾಬಿಟ್ಸ್ ಇರೋಂಗಿಲ್ಲ, ಯಾವುದೇ ಕೆಟ್ಟ ಆಲೋಚನೆಗಳಿರೋಂಗಿಲ್ಲ, ಯಾವುದೇ ಕೆಟ್ಟ ಮನೋಭಾವಗಳಿರೋಂಗಿಲ್ಲ ರೀ. ಆ ರೀತಿಯಾಗಿ ಯೇಸು ಸ್ವಾಮಿ ಆ ಮಕ್ಕಳನ್ನು ಬೆಳೆಸ್ತಾನೆ. ಆ ಮಕ್ಕಳನ್ನ ಯಾರೆಲ್ಲ ನೋಡ್ತಾರೆ ನೋಡ್ರಿ, ಹೌದು ಮಕ್ಕಳಿದ್ರೆ ಇವ್ರಂಗೆ ಮಕ್ಕಳು ಇರ್ಬೇಕು ನೋಡಿ ಎಂಬುದಾಗಿ ಇನ್ನೊಬ್ಬರು ಹೊಗಳಂಗೆ ಮಾಡ್ತಾನೆ ದೇವರು ಯೇಸು ಸ್ವಾಮಿ. ಹಾಲೆಲೂಯಾ. ಹಾಲೆಲೂಯಾ. ದೇವರು ಈ ದಿನ ನಿಮ್ಮ ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಅದೇ ನೋಡ್ರಿ, ನಿಮ್ಗೆ ಯಾರೆಲ್ಲ ಚಿಕ್ಕ ಮಕ್ಕಳು ಇದ್ದಾರಲ್ಲ, ಆ ಮಕ್ಕಳನ್ನ ಬೈಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಬೈಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಕೇಳ್ರಿ. ನಿಮ್ಮ ನಾಲಿಗೆ ಒಳಗೆ ಜೀವ ಮರಣದ ಶಕ್ತಿ ಐತಂತ. ಹಾಲೆಲೂಯಾ. ನಿಮ್ಮ ಮಕ್ಕಳು ಏನಾದರೂ ಚಿಕ್ಕವರಿರುವಾಗ ಆ ಮಕ್ಕಳು ಏನಾದ್ರೂ ಮನೆಯೊಳಗೆ ಗಲಾಟೆ ಮಾಡ್ತಾಯಿದ್ರೆ, ಏನಾದ್ರೂ ಅಟಿಕಿಟಿಕ್ ಏನಾದರೂ ಹಠ ಹಿಡ್ತಾ ಇದ್ರೆ, ಆ ಮಕ್ಕಳಿಗೆ ನೀವೇನಂತ ಮಾಡ್ರಿ, ನನ್ನ ಮಕ್ಕಳ ಭಾಷೆನೇ ಅದಾನ, ನನ್ನ ಮಗಳ ಭಾಷೆನೇ ಅದಾಳ, ನನ್ನ ಮಗಳು ಭಾಳ ಬುದ್ಧಿವಂತಿದ್ದಾಳ, ನನ್ನ ಮಗ ಬುದ್ಧಿವಂತಿದ್ದಾನ, ನನ್ನ ಮಗ ಭಾಳ ಶಾನೆ ಇದ್ದಾನ, ನಾ ಹೇಳಿದ ಮಾತು ಕೇಳ್ತಾನ. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ, ಈ ರೀತಿಯಾಗಿ ನೀವು ಅರಿಕೆ ಮಾಡಿರಿ.
ಅವಾಗ ಏನಾಗ್ತದೆ, ಆ ಮಕ್ಕಳು ಅದೇ ರೀತಿಯಾಗಿ ಬೆಳಿತಾರೆ. ನೀ ಶಾನೆ ವೈಸ್ ಅದಾನ ಅಂತೇಳ್ರಿ, ವೈಸ್ ರೀತಿಯಲ್ಲೇ ಬೆಳಿತಾನೆ. ಅದೇ ಅವ ದಡ್ಡ ಅದಾನ, ನಾಲಾಯಕ ಅದಾನ, ಅವ್ನಿಗೇನೋ ಬರೋಂಗಿಲ್ಲ, ಭಾಳ ಉಡಾಳ ಅದಾನ, ಬರಿಕೆ ಅದಾನ ಅಂತ ನೀವು ಹೇಳ್ರಿ, ಅವ ಹಂಗೆ ಆಗ್ತಾನೆ. ಎದಕ್ಕಂದ್ರೆ ನಿಮ್ಮ ನಾಲಿಗೆ ಒಳಗೆ ಜೀವ ಮರಣದ ಶಕ್ತಿ ಐತಿ. ನೀವೇನು ನೋಡ್ತೀರೋ ಅದೇ ಮಕ್ಕಳ ಕಲಿತಾರ, ಅದೇ ರೀತಿಯಾಗಿ ಬೆಳಿತಾರೆ. ಹಲ್ಲೆಲೂಯಾ. ನೋಡ್ರಿ, ಯೆಹೋವನ ಪುತ್ರ ಸಂತಾನವು ಯೆಹೋವನ ಸ್ವಾಸ್ಥ್ಯ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ಹೇಳ್ತದೆ, ಗರ್ಭಫಲವು ಯೆಹೋವನ ಬಹುಮಾನ. ಅಲ್ರಿ, ಯೇಸು ಸ್ವಾಮಿ ಒಳ್ಳೆಯ ಬಹುಮಾನ ನಿಮ್ಮ ಜೀವಿತದೊಳಗೆ ಕೊಟ್ಟಾಗ ಅದು ಹಂಗೈತಿ, ಇಂಥದ್ದೈತಿ, ಚಲೋ ಇಲ್ಲ, ಕೆಟ್ಟ ಐತಿ, ಸುಮಾರು ಐತಿ ಅಂತ ಹೇಳಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರಿ? ಅಲ್ರಿ, ಯೇಸು ಸ್ವಾಮಿನೇ ಅಷ್ಟು ಒಳ್ಳೇದೈತಿ ಅಂತೇಳಿ ನಿಮ್ಮ ಜೀವಿತದೊಳಗೆ ಕೊಟ್ಟಾನಂದ್ರೆ ಅದನ್ನು ಹಂಗ್ಸಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರಿ? ಹಲ್ಲೆಲೂಯಾ. ನೀವು ಒಂದು ಸರಿ ನೀವು ಆಲೋಚನೆ ಮಾಡಿರಿ, ಯಾರಿಗೆ ಮಕ್ಕಳಾಗಿಲ್ಲ ನೋಡ್ರಿ, ಅವ್ರ ಪರಿಸ್ಥಿತಿ ನೋಡ್ರಿ, ಅವ್ರ ಕಣ್ಣೀರು ನೋಡ್ರಿ. ಮಕ್ಕಳಿಲ್ಲ ಅಂತೇಳಿ ಪ್ರತಿದಿನ ಕಣ್ಣೀರು ಇಡ್ತಾರೆ, ಗೋಳಾಡ್ತಾರೆ, ಅಳ್ತಾರೆ. ಅವ್ರ ದುಃಖನ ನೋಡ್ರಿ ನೀವು. ದೇವ್ರು ನಿಮಗಾದರೂ ಬಹುಮಾನ ಕೊಟ್ಟಾನ್ರಿ. ಆ ಬಹುಮಾನ ಚೆಂದಾಗಿ ನೋಡ್ಕೊಳ್ಳಿ, ಚೆಂದಾಗಿ ಬೆಳೆಸ್ರಿ ಚೆನ್ನಾಗಿ ಆ ಮಕ್ಕಳನ್ನು. ಅವ್ರ ಮಕ್ಕಳ ಭವಿಷ್ಯಗಳ ನಿಮ್ಮ ಕೈ ಒಳಗೈತಿ. ನೀವು ಯೆಹೋವನ ಸನ್ನಿಧಾನದೊಳಗೆ ಬೆಳೆಸ್ರಿ, ವಾಕ್ಯದೊಳಗೆ ಬೆಳೆಸ್ರಿ, ಆರಾಧನೆ ಮಾಡೋದ್ರೊಳಗೆ ಬೆಳೆಸ್ರಿ, ಪ್ರಾರ್ಥನೆ ಮಾಡೋದ್ರೊಳಗೆ ಬೆಳೆಸ್ರಿ. ಅದಕ್ಕೆ ಹೇಳ್ತದೆ, ಸಸಿಯಾಗಿ ಬಗ್ಗದು ಹೋದ್ರೆ ಮರ ಆಗಿ ಆದಮೇಲೆ ಏನು ಬಗ್ತದೇನಂತೇಳಿ. ಅದಕ್ಕೆ ಚಿಕ್ಕ ಮಕ್ಕಳಿದ್ದಾಗೆ ಆ ಮಕ್ಕಳನ್ನು ಸರಿಯಾದ ದಾರಿಯೊಳಗೆ ಬೆಳೆಸ್ರಿ. ನೀವು ತಂದೆ ತಾಯಿ ಆದಂಥ ನೀವು ಬೆಳೆಸ್ರಿ. ಭಾಳ ಹೊಡ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನು. ನೀವು ಅವು ಹೊಡೆಸ್ಕೊಂಡು ಹೆಂಗಾಗ್ತಾವಂದ್ರೆ, ನಾ ಏನು ಮಾಡಿದ್ರು ನಮ್ಮ ಮನ್ಯಾಗ ಹೊಡಿತಾರೆ ಬಿಡು, ಏನು ಒಂದು 2 ಹೊಡೆದ್ರೆ ಮುಗಿತು ಬಿಡು, ಹೊಡೆದು ಹೋಗ್ಬಿಡ್ತಾರಲ್ಲ. ಇದಕ್ಕಿಂತ ಏನು ಮಾಡಂಗದಾರ ಅವ್ರು ಅನ್ನೋ ಮನೋಭಾವ ಬರ್ತದ್ರಿ. ಅವ್ರು ಹೊಡೆಸ್ಕೊಂಡು ಮೈ ದಡ್ಡ ಬೀಳ್ತದೆ. ಹೊಡ್ಯಕ್ಕೆ ಹೋಗ್ಬೇಡ್ರಿ, ಪ್ರೀತಿಯಿಂದ ಅವು ಕೇಳ್ರಿ. ಇದು ಮಾಡಬೇಡ, ಇದು ಮಾಡು, ಹಿಂಗೆ ಮಾಡು, ಅಲ್ಲಿ ಹೋಗು, ಇಲ್ಲಿ ಹೋಗು, ಇದನ್ನು ತೊಗೊಂಬ, ಅದನ್ನು ತೊಗೊಂಬ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತೇನ್ರಿ? ಯೇಸು ಸ್ವಾಮಿ ಮಕ್ಕಳನ್ನ ಪ್ರೀತಿ ಮಾಡ್ತಾನೆ ರೀ, ದ್ವೇಷ ಮಾಡಕ್ಕೆ ನೀವೇ ರೀ. ಆ ಮಕ್ಕಳನ್ನ ಕೊಟ್ಟಾನೆ ಯೇಸು ಸ್ವಾಮಿ, ಆ ಮಕ್ಕಳನ್ನ ಕೊಟ್ಟಾನೆ ಯೆಹೋವನು. ಆ ಬಹುಮಾನ ದೇವ್ರು ನಿಮಗೆ ಕೊಟ್ಟಾನ್ರಿ, ಅದನ್ನ ಸರಿಯಾಗಿ ಕಾಯ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಆ ಮಕ್ಕಳನ್ನ ಶಿಕ್ಷೆ ಕೊಡೋಕೆ, ಬೈಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ರೀ. ಅಧಿಕಾರ ಇಲ್ಲ, ಯಾರಿಗೆ ಅಧಿಕಾರ ಇಲ್ಲ ಆ ಮಕ್ಕಳಿಗೆ. ಯೇಸು ಸ್ವಾಮಿ ಹೇಳ್ತಾನೆ, ಚಿಕ್ಕ ಮಕ್ಕಳನ್ನ ಪ್ರೀತಿ ಮಾಡ್ತೀನಿ, ನನ್ನ ಕಡೆ ಬರೋಕೆ ಅಡ್ಡಿ ಮಾಡಬೇಡ್ರಿ, ಆ ಮಕ್ಕಳನ್ನ ನಾನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ. ಅಂಥ ಮಕ್ಕಳಿಗೆ ನೀವು ಯೇಸು ಸ್ವಾಮಿ ಸನ್ನಿಧಾನದಲ್ಲಿ ಬೆಳೆಸ್ರಿ. ಯೇಸು ಸನ್ನಿಧಾನದಲ್ಲಿ ಬೆಳೆಸ್ರಿ. ನೋಡಿರಿ, ಹನ್ನಳ ಪ್ರಾರ್ಥನೆ ಕೇಳಿ ಅವಳ ಕಣ್ಣೀರು ನೋಡಿದ್ರೇನ್ರಿ, ಎಷ್ಟು ಗೋಳಾಡ್ತಿದ್ದಳು ಹನ್ನಳ ನೋಡ್ರಿ ಅಲ್ಲ ಬೈಬಲ್ ಒಳಗೆ. ಆಕಿ ತನ್ನ ಮಕ್ಕಳಿಗೋಸ್ಕರ ಕಣ್ಣೀರಿಟ್ಟ ಯೆಹೋವನ ಸನ್ನಿಧಾನದೊಳಗೆ ಕಣ್ಣೀರಿಟ್ಟ ಗೋಳಾಡಟ್ಟು ನರಳಾಡ್ತಿದ್ದಳ್ರಿ. ಅವಳಿಗೆ ಚುಚ್ಚು ಮಾತುಗಳಿತ್ತು, ಬಂಜೆ ಎಂಬುದಾಗಿ ಚುಚ್ಚು ಮಾತುಗಳಿತ್ತು. ಆ ವೇದನೆ ಐತಲ್ರಿ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ನಿಮ್ಗೆ ಯಾಕೆ ಗೊತ್ತಿಲ್ಲ? ಯಾಕಂದ್ರೆ ನಿಮಗೆ ದೇವರ ಅಂಥ ಪರಿಸ್ಥಿತಿನ ಕೊಟ್ಟಿಲ್ಲ. ನಿಮಗೆ ಕೊಟ್ಟಿಲ್ಲ. ದೇವರು ನಿಮಗೆ ಬಹುಮಾನ ಕೊಟ್ಟಾನ, ಮಕ್ಕಳನ್ನು ಅಂತ ಬಹುಮಾನ ಕೊಟ್ಟಾನ. ಆ ಮಕ್ಕಳನ್ನು ಸರಿಯಾಗಿ ಬೆಳೆಸ್ರಿ. ನೀವು ಕಚ್ಚಾಡ್ಕೊತ ಆ ಮಕ್ಕಳನ್ನು ಯಾವ ಮಕ್ಕಳನ್ನು ದಾರಿ ತಪ್ಸಾಕತ್ತೀರಿ? ನೀವು ಬೈದ ಆ ಮಕ್ಕಳ ದಾರಿನ ತಪ್ಸಾಕತ್ತೀರಿ. ನಿಮ್ಮ ಮಕ್ಕಳು ಸರಿಯಾಗಿ ಬೆಳಿಬೇಕಂದ್ರೆ ನೀವೇ ಕಾರಣ, ನಿಮ್ಮ ಮಕ್ಕಳ ತಪ್ಪು ದಾರಿ ಹಿಡಿಬೇಕಂದ್ರೆ ನೀವೇ ಕಾರಣ. ಹಲ್ಲೆಲೂಯಾ. ನೋಡಿರಿ, ಇನ್ನೊಂದು ಸಾರಿ ಹೇಳ್ತೀನಿ ಕೇಳ್ರಿ, ಗರ್ಭಫಲವು ಯೆಹೋವನ ಬಹುಮಾನ ಅಂತ. ಅಲ್ರಿ, ಯಾರಿಗೆಲ್ಲ ಅವಕಾಶ ಸಿಕ್ಕದ ನೋಡ್ರಿ, ಅದನ್ನು ಸನ್ಮಾನ ಮಾಡಿರಿ. ಆ ಅವಕಾಶಗಳನ್ನು ಸನ್ಮಾನ ಮಾಡಿರಿ. ಯಾರಿಗೆಲ್ಲ ಜೀವಿತದೊಳಗೆ ಬಹುಮಾನ ಕೊಟ್ಟಾನ ದೇವ್ರ, ಮಕ್ಕಳನ್ನ ಕೊಟ್ಟಾನ, ದೇವರಿಗೆ ಸ್ತೋತ್ರ ಹೇಳ್ರಿ, ಮಹಿಮೆನ ಸಲ್ಲಿಸ್ರಿ. ಮಕ್ಕಳಿಗೆ ಕೊಟ್ಟಾನಂತ ಹೇಳಿ ನೀವು ಸರಿಯಾಗಿ ಕಾಯ್ಕೊಳ್ರಿ. ಹಿಂಗೆ ಮಾಡಿದ್ರೆ ನೀವು ಒಂದು ವೇಳೆ ನಿಮ್ಮ ಮಕ್ಕಳನ್ನ ನೀವು ಶಿಕ್ಷೆ ಮಾಡ್ತಾಯಿದ್ರೆ, ಬೈತಾ ಇದ್ರೆ, ನೀವು ಇದು ಏನೇನೋ ಅವ್ರ ಮಕ್ಕಳಿಗೆ ಅಂತ ಇದ್ರಂದ್ರೆ ಯೇಸು ಸ್ವಾಮಿ ನೊಂದ್ಕೋತಾನೆ. ಅವರಾದರೂ ಕಣ್ಣೀರಿಟ್ಟು ಬೇಡಾಕತ್ತಾರಪ್ಪ, ಅವ್ರಿಗೆ ಕೊಡೋದನ್ನ ಇವ್ರಿಗೆ ಯಾಕೆ ನಾ ಕೊಟ್ಟಿನಪ್ಪ, ಇವ್ರು ಕೊಟ್ಟು ತಪ್ಪು ಮಾಡಿನ ಅಂತೇಳಿ ದೇವ್ರು ಯಾವತ್ತೂ ಅನ್ನಬಾರ್ದು. ಹೌದು, ಅದಕ್ಕೆ ಹೇಳ್ತದ, ಯಾರಿಗಾದರೂ ದುಃಖಿಸ್ರಿ ನಡೀತದೆ, ಆದ್ರೆ ಪವಿತ್ರ ಆತ್ಮಗೆ ದುಃಖಿಸಿದ್ರೆ ಅದಕ್ಕೆ ಕ್ಷಮಾಪಣೆ ಇಲ್ಲ ಅಂತ. ನೋಡ್ರಿ, ಯೇಸು ಸ್ವಾಮಿಯನ್ನು ಹೇಳ್ತಾನೆ ಇಲ್ಲಿ, ಚಿಕ್ಕ ಮಕ್ಕಳು ನನ್ನ ಕಡೆಗೆ ಬರೋಕೆ ಅಡ್ಡಿ ಮಾಡಬೇಡ್ರಿ, ಆ ಮಕ್ಕಳನ್ನ ಪ್ರೀತಿ ಮಾಡ್ತೀನಿ, ಆ ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೌದಲ್ರಿ? ಒಂದು ವೇಳೆ ನೀವು ಆ ಮಕ್ಕಳಿಗೆ ಬೈದ್ರೆ, ಹೊಡೆದ್ರೆ, ಅವ್ರಿಗೆ ನೀವು ಏನಾದರೂ ಕೆಟ್ಟ ಮಾತುಗಳು ನೋಡಿದ್ರೆ, ಯೇಸು ಸ್ವಾಮಿಗೆ ದುಃಖ ಆಗಲ್ಲೇನ್ರಿ? ಪವಿತ್ರ ಆತ್ಮನಿಗೆ ದುಃಖ ಆಗಂಗಿಲ್ಲೇನ್ರಿ? ಹಾಗೆ ಆಗತ್ತೆ ರೀ. ಅರ್ಥ ಮಾಡ್ಕೊಳ್ರಿ. ಇಷ್ಟು ದಿನ ಏನಾದರೂ ನಿಮ್ಮ ಮಕ್ಕಳಿಗೆ ನೀವು ಆ ರೀತಿಯಾಗಿ ಹೇಳ್ತಾ ಇದ್ರಂದ್ರೆ, ನೀವು ಚೇಂಜ್ ಆಗಿರಿ. ನಿಮ್ಮ ನಡವಳಿಕೆ ಚೇಂಜ್ ಮಾಡಿ, ನೀವು ಮಾತುಗಳನ್ನು ಚೇಂಜ್ ಮಾಡಿರಿ. ನೀವು ಪ್ರೀತಿಯಿಂದ ಮಾತಾಡ್ಸಿ ನಿಮ್ಮ ಮಕ್ಕಳನ್ನು. ನೀವು ಎಂಥ ಚಂದ ಮಕ್ಕಳಿಗೆ ಹೆಸರು ಇಟ್ಟಿರ್ತೀರಿ, ಅಡ್ಡ ಹೆಸರು ಹಾಕಿಡ್ತೀರಿ. ಕರಿ ಇತ್ತಂದ್ರೆ ಕರೆ ಅಂತೀರಿ, ಬೆಳ್ಳಗಿದ್ರೆ ಕೆಂಪೆ ಅಂತೀರಿ, ಗಿಡ್ಡಿದ್ರೆ ಗಿಡ್ಡೆ ಅಂತೀರಿ, ಉದ್ದಿದ್ರೆ ಲಂಬೆ ಅಂತೀರಿ. ಅಣಬೇಡ್ರಿ. ಮಕ್ಕಳಿಗೆ ಹೆಸರಿಟ್ರೆ ಹೆಸರಿಟ್ಟ ಪ್ರೀತಿಯಿಂದ ಕರೀರಿ.
ಎಂಥ ಚಂದ ಚಂದ ಹೆಸರು ಇಟ್ಟಿರಲ್ಲ, ನೀವೇ ಇಟ್ಟಿರಲ್ಲ ಹೆಸರು ನಮ್ಮ ಮಕ್ಕಳಿಗೆ. ಪ್ರೀತಿಯಿಂದ ಇಟ್ಟಿರಲ್ಲ, ಪ್ರೀತಿಯಿಂದ ಕರೀರಿ. ಅವರ ಬಣ್ಣ ತಕ್ಕಂಗೆ ಹೆಸರು ಕರಿಬೇಡ್ರಿ, ಅವ್ರ ಹೈಟಿಗೆ ತಕ್ಕಂಗೆ ಹೆಸರಿಟ್ಟು ಕರಿಬೇಡ್ರಿ. ಅದು ಮಕ್ಕಳಿಗೆ ಅವಮಾನ ಅಲ್ಲ, ನಿಮಗೆ ಚಂದ ಅನ್ನಿಸ್ತದೆ, ಆದರೆ ಯೆಹೋವನಿಗೆ ಅವಮಾನ ಆಗ್ತದೆ. ಪ್ರತಿಯೊಂದು ಪಿಂಡವಾಗಿ ನಿಮ್ಮ ಹೊಟ್ಟೆಯೊಳಗೆ ಇದ್ದಾಗನೇ, ಪಿಂಡವಾಗಿ ಆ ಮಗು ಇದ್ದಾಗನೇ ಯೇಸು ಸ್ವಾಮಿ ನೋಡ್ಯಾನ್ರಿ ಆ ಮಕ್ಕಳನ್ನು. ಆ ಮಕ್ಕಳ ಏನದಾವಲ್ರಿ, ಆ ಮಕ್ಕಳ ಆತನ ರಾಜ್ಯಗೋಸ್ಕರ ಯೂಸ್ ಆಗುವಂಥ ಮಕ್ಕಳದವ್ರಿ. ಅವ್ರ ಭವಿಷ್ಯಗಳನ್ನು ರೂಪಿಸಕತ್ತನ್ರಿ ದೇವರು. ಅಂಥ ಮಕ್ಕಳಿಗೆ ನೀವು ಯಾಕೆ ಕೆಟ್ಟ ಹೆಸರು ಹಿಡಿತೀರಿ? ಇಡಕ್ಕೆ ಹೋಗ್ಬೇಡ್ರಿ ಅಂತ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತದೆ, ಇನ್ನೊಂದು ಸರಿ ಓದುನ್ರಿ, ಏನಂತ ಹೇಳ್ತದ, ಅದೇ 16ನೇ ವಚನ. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ರಾಜು ಇಂಥವರದೇ. ನೋಡ್ರಿ ಏನಂತ ಹೇಳ್ತಾ, ಚಿಕ್ಕ ಮಕ್ಕಳದೇ ದೇವರಾಜ್ಯ ಅಂತ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳ ದೇವರಾಜ್ಯ ಅಂದ್ರೆ ಚಿಕ್ಕ ಮಕ್ಕಳ ಗುಣನೂ ನಿಮ್ಮ ಕಡೆನೂ ಬರ್ಬೇಕು. ಯಾರೆಲ್ಲ ಚಿಕ್ಕ ಮಕ್ಕಳಾಗಿ ಯೇಸು ಸ್ವಾಮಿ ಬಳಿಗೆ ಹೋಗ್ತಿರೋ, ದೇವರು ನಿಮ್ಮನ್ನು ಸ್ವೀಕಾರ ಮಾಡ್ಕೊತಾರೆ. ಹಲ್ಲೆಲೂಯಾ. ಯಾಕೆ ಚಿಕ್ಕ ಮಕ್ಕಳು ಅಂದ್ರೆ, ಚಿಕ್ಕ ಮಕ್ಕಳ ಕಡೆ ತಗ್ಗಿಸ್ಕೊಳ್ಳುವಂಥ ಗುಣ ಇರ್ತದೆ, ಮರೆಯುವಂಥ ಗುಣ ಇರ್ತದೆ, ಹಿಂದೆ ಅದನ್ನ ಮರೆತು ಮುಂದೆ ಹೋಗುವಂಥ ಗುಣ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಚಿಕ್ಕ ಮಕ್ಕಳಂತೆ ಆಗಿರಿ ನೀವು ಕೂಡ. ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನೀವು ಆತನ ಮಕ್ಕಳೇ ರೀ, ನೀವು ಆತನ ಮಕ್ಕಳೇ. ಹಲ್ಲೆಲೂಯಾ. ನೀವು ಎಷ್ಟೇ ದೊಡ್ಡವರಾದ್ರೂ ನೀವು ಯೇಸು ಸ್ವಾಮಿಗೆ ಮಕ್ಕಳೇ ಅಂತ. ಹಲ್ಲೆಲೂಯಾ. ಅದಕ್ಕೆ ನೀವು ಚಿಕ್ಕ ಮಕ್ಕಳ ಗುಣಗಳನ್ನು ಹೊಂದ್ಕೊಡ್ರಿ, ನೀವು ಕೂಡ ಹೊಂದ್ಕೊಡ್ರಿ. ಆಶೀರ್ವಾದ ಮಕ್ಕಳಿಗೆ ಅಷ್ಟೇ ಅಲ್ಲ, ಮಕ್ಕಳ ಆಶೀರ್ವಾದ ಅಂದ್ರೆ ನೀವು ಆಶೀರ್ವಾದ ಹೊಂದ್ತೀರಿ. ಒಂದು ವೇಳೆ ನಾಳೆಗೆ ಆ ಮಗು ಚೆನ್ನಾಗಿ ಬೆಳೆದ, ಎಜುಕೇಷನ್ ಒಳಗೆ ಬೆಳೆದ, ಏನೋ ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್ ಆಗಿ, ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಅದೇನೋ ಸಂಪಾದನೆ ಮಾಡ್ತಂದ್ರೆ ಯಾರಿಗೆ ಹೆಸರು ಬರ್ತದೆ ರೀ? ನಿಮಗೆ ಬರ್ತದೆ. ತಂದೆ ತಾಯಿ ಅಂತ ನಿಮಗೆ ಹೆಸರು ಬರ್ತದೆ. ನೋಡಿರಿ, ಇಂಥವ್ರ ಮಗ ಹಿಂಗೆ ಡಾಕ್ಟರ್ ಆಗ್ಯಾನ, ಇಂಥ ಮಗಳು ಹಿಂಗೆ ಇಂಜಿನಿಯರ್ ಆಗ್ಯಾರ, ಪ್ರೊಫೆಸರ್ ಆಗ್ಯಾರ, ಬಿಸ್ನೆಸ್ ಮ್ಯಾನ್ ಆಗ್ಯಾರ. ಯಾರಿಗೆ ಬರ್ತದೆ ಹೆಸರು? ನಿಮಗೆ ಬರ್ತದೆ. ಅದಕ್ಕೆ ಇವತ್ತು ಹಿಡ್ಕೊಂಡು ನೀವೇನಾದರೂ ನಿಮ್ಮ ಮಕ್ಳಿಗೆ ನೀವು ಕೆಟ್ಟದ್ದು ನುಡಿತಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿರಿ. ಯೇಸು ನಾಮದಾಗ ಕ್ಯಾನ್ಸಲ್ ಮಾಡಿರಿ. ಇವತ್ತು ಯೇಸು ನಾಮದಾಗ ಆ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿರಿ. ಯೇಸು ನಾಮದಾಗ ಆ ಮಕ್ಕಳ ಭವಿಷ್ಯಗಳ ಮೇಲೆ ಒಳ್ಳೇದನ್ನ ನೋಡಿರಿ. ಯೇಸು ನಾಮದಾಗ ಮಕ್ಕಳ ಜೀವಿತ ಬಗ್ಗೆ ಒಳ್ಳೇದನ್ನ ನೋಡಿರಿ. ಹಲ್ಲೆಲೂಯಾ. ನೋಡಿರಿ, ಇಷ್ಟು ನೀವೇನಾದರೂ ತಪ್ಪು ಮಾಡ್ತಾಯಿದ್ರೆ ಅಂದ್ರೆ ನಿಮ್ಮನ್ನು ನೀವು ತಿದ್ದುಕೊಂಡು ಮಕ್ಕಳ ಭವಿಷ್ಯಗಳನ್ನು ನಿಮ್ಮ ಕೈಗಿತ್ತಿ ನೀವು ಮಕ್ಕಳ ಜೀವಿತಗಳನ್ನು ಬದಲಾವಣೆ ಮಾಡಿ. ಹಲ್ಲೆಲೂಯಾ. ನೋಡಿರಿ ಏನಂತ ಹೇಳ್ತದೆ ಮತ್ತೆ, ದೇವರಾಜರು ಇಂಥವರದೇ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಲ್ಲೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಹಲ್ಲೆಲೂಯಾ. ಒಂದನೇದು ಮ್ಯಾಗ ಹೇಳ್ತ್ರಿ, ಚಿಕ್ಕ ಮಕ್ಕಳನ್ನು ನನ್ನ ಕಡೆ ಬರಕ್ಕೆ ಅಡ್ಡಿ ಮಾಡಬೇಡ್ರಿ. ಒಂದು ವೇಳೆ ನೀವು ಅಡ್ಡಿ ಮಾಡ್ತಾಯಿದ್ರಿ ಅಂದ್ರೆ, ಇವತ್ತು ಮಕ್ಕಳಿಗೆ ನೀವು ಶಪಿಸ್ತಾಕತ್ತಿದ್ರಂದ್ರೆ, ಮಕ್ಕಳಿಗೆ ನೀವು ಶಿಕ್ಷೆ ಕೊಡಾಕತ್ತಿದ್ರೆ, ನಿಮಗೆ ಕೂಡ ದೇವರ ರಾಜ್ಯ ಸೇರಂಗೇ ಇಲ್ಲ ರೀ. ನೀವು ಸೇರಂಗೇ ಇಲ್ಲ. ಯಾಕ್ರಿ? ಯೇಸು ಸ್ವಾಮಿ ಪ್ರೀತಿ ಮಾಡತ್ತಾನ ಮಕ್ಕಳನ್ನು, ಆ ಮಕ್ಕಳನ್ನು ನೀವು ದ್ವೇಷ ಮಾಡಾಕತ್ತೀರಿ. ಮತ್ತು ದೇವರ ವಿರುದ್ಧವಾದಂಥ ನೀವು ರಸ್ತೆದೊಳಗೆ ಹೊಂಟ್ರಲ್ಲ, ವಿರುದ್ಧವಂಥ ಮಾರ್ಗಗಳು ಹೊಂಟ್ರಲ್ಲ, ಹಂಗಾದ್ರೆ ಮತ್ತು ನೀವು ಹೆಂಗೆ ಸೇರ್ತೀರಿ ದೇವರಾಜನ? ಮಕ್ಕಳನ್ನು ದೇವರಲ್ಲಿ ಪ್ರೀತಿ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡತ್ತಾನ. ಆ ಮಕ್ಕಳಿಗೆ ನೀವು ಶಿಕ್ಷೆ ಕೊಡಾಕತ್ತೀರಿ, ಬೈಯಾಕತ್ತೀರಿ, ಆ ಮಕ್ಕಳ ದಾರಿನ ತಪ್ಸಾಕತ್ತೀರಿ. ಅಂದಮ್ಯಾಗ ದೇವರ ವಿರುದ್ಧ ಆಗಿ ನೀವು ನಡ್ಕೊಂಡಂಗೆ ಆಯ್ತಲ್ಲ. ಹಲ್ಲೆಲೂಯಾ. ಹೌದಲ್ರಿ? ಅದಕ್ಕೆ ನಾನು ಏನು ಹೇಳ್ತೀನಿ ಕೇಳ್ರಿ, ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೇಳ್ದ ಏನಂತೇಳ್ರಿ, ದೇವರ ರಾಜ್ಯಕ್ಕೆ ಅಂಗೀಕರಿಸುವುದಿಲ್ಲೋ ಅವನು ಅದರಲ್ಲಿ ಸೇರುವುದಿಲ್ಲ. ನೋಡಿರಿ, ಯಾವ ಮಕ್ಕಳಿಗೆ ನೀವು ದೇವ್ರ ರಾಜ್ಯದೊಳಗೆ ಬರೋದಕ್ಕೆ, ಯಾವ ಮಕ್ಕಳಿಗೆ ನೀವು ಶಪ್ಸಾಕತ್ತೀರಿ, ಯಾವ ಮಕ್ಕಳಿಗೆ ನೀವು ಶಿಕ್ಷೆ ಕೊಡಾಕತ್ತೀರಿ, ಅಂಥವ್ರಿದ್ರದ ನೀವು ಕೂಡ ದೇವ್ರ ರಾಜ್ಯಕ್ಕೆ ಹೋಗಿ ಸೇರಂಗಿಲ್ಲ. ನೀವು ಏನೆಲ್ಲ ಮಾಡಿರ್ಬೋದ, ತ್ಯಾಗ ಮಾಡಿದಿರ್ಬೋದ, ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೋದ, ಅವ್ರಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೋದ, ಒಳ್ಳೆ ಎಜುಕೇಷನ್ ಕೊಡ್ಬೋದ. ಆದರೆ ನೀವೇನಾದರೂ ಮಕ್ಕಳನ್ನು ತಪ್ಪತ್ತ ಅರಿವೊಳಗೆ ಬೆಳೆಸಾಕತ್ತಿದ್ರಂದ್ರೆ, ಆ ಮಕ್ಕಳಿಗೆ ನೀವು ಶಪ್ಸಾಕತ್ತಿದ್ರಂದ್ರೆ, ಆ ಮಕ್ಕಳಿಗೆ ನೀವು ಕೆಟ್ಟ ನುಡಿಗಳಿಂದ ಭಯಾಕತ್ತಿದ್ರಂದ್ರೆ, ಆ ಮಕ್ಕಳಿಗೆ ನೀವು ದಾರಿ ತಪ್ಸಾಕತ್ತಿದ್ರಂದ್ರೆ, ನೀವು ಕೂಡ ದೇವ್ರ ರಾಜ್ಯಕ್ಕೆ ಸೇರಾಕಿ ಹೆಂಗೇ ಇಲ್ಲ. ಹಲ್ಲೆಲೂಯಾ. ನಿಮ್ಗೆ ಆಶೀರ್ವಾದ ಬೇಕಂದ್ರೆ, ನಿಮ್ಮ ಜೀವನ ನೀವೇ ಕಟ್ಕೊಳ್ಬೇಕಂದ್ರೆ ಮಕ್ಕಳನ್ನು ಆಶೀರ್ವಾದ ಮಾಡಿ. ಇವತ್ತಿನ ಚೇಂಜ್ ಮಾಡಿರಿ. ನಿಮ್ಮ ಮಾತುಗಳನ್ನು ನೀವು ಚೇಂಜ್ ಮಾಡಿರಿ. ನಿಮ್ಮ ಮಾತುಗಳನ್ನು ನೀವು ಚೇಂಜ್ ಮಾಡಿರಿ. ಹಲ್ಲೆಲೂಯಾ. ನಾನು ನಿಜ ಹೇಳ್ತೀನಿ, ನನ್ನ ಮಗಳು 11 ತಿಂಗಳದ ನನ್ನ ಹೆಣ್ಣು ಮಗಳದಾಳ್ರಿ. ಯಾಕಂದ್ರೆ ನಮಗೂ ಕೂಡ 5 ವರ್ಷ ಮಕ್ಕಳಾಗಿದ್ದಿಲ್ಲ. ಆಗಲ್ ಟೈಮ್ದಾಗ ನನ್ನ ಹೆಂಡತಿ ನನ್ನ ಮಗಳಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ, ಹೆಣ್ಣು ಮಗಳೇ ಬೇಕಂತೇಳಿ ನಾವು ಪ್ರಾರ್ಥನೆ ನೋಡಿವಿ. ನಾವು ಕಣ್ಣೀರಿಡೋಂಥ ಕ್ಷಣ ಇಲ್ಲ, ಕಣ್ಣೀರಂಥ ರಾತ್ರಿ ಇಲ್ಲ ರೀ. ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ 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 ಆ ಮಗಳನ್ನ ಪಡ್ಕೊಂಡೇವ್ರಿ. ಇವತ್ತಿನವರೆಗೂ ಯಾರೆಲ್ಲ ಅಂದ್ರೆ ಮಗಳ ಸಣ್ಣದಾಳ, ಮಗಳ ಸಣ್ಣಿಲ್ಲ ರೀ ಅವಳು.
ನೋಡಕ್ಕೆ ನಿಮ್ಗೆ ಸಣ್ಣ ಆದ್ರೆ ಅವಳ ಸ್ಟ್ರಾಂಗೇ ಯಾರೂ ಇಲ್ಲ. 10ನೇ ತಿಂಗಳಕ್ಕೆ ನನ್ನ ಮಗಳು ನಡೆಯಕ್ಕೆ ಚಲೋ ಮಾಡ್ಯಾಳ್ರಿ. 10ನೇ ತಿಂಗಳದಾಗ ನನ್ನ ಮಗಳು ಮನೆಯೆಲ್ಲ ಓಡಾಡಕ್ಕೆ ಚಲೋ ಮಾಡ್ಯಾಳ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಆರಾಧನೆ ಮಾಡ್ತಾಳೆ. ಆಕಿ ಚಪ್ಪಾಳೆ ಬಡಿತಾಳ್ರಿ, ಎದ್ದು ನಿಂತು ಕೂಗು ಹೊಡಿತಾಳೆ, ಎದ್ದು ನಿಂತು ಚಪ್ಪಾಳೆ ಹಾಕ್ತಾಳ್ರಿ ಆಕಿ. ಹಲ್ಲೆಲೂಯಾ. ದೇವರ ರಾಜ್ಯದೊಳಗೆ ಬೆಳಗಾತಾಳ ಮಗಳು. ನನ್ನ ಮಗಳಿಗೆ ಯಾರಾದ್ರೆ ಏನಾದ್ರೂ ಆಕಿನ ನಾನು ಇಟ್ಟಂಥ ಹೆಸರು ಬಿಟ್ಟು ಒಳ್ಳೆ ಹೆಸರು ಇಟ್ಟಿರಿ, ಸನ್ನಿಧಿ ಅನ್ನುವಂಥ ಒಳ್ಳೆ ಹೆಸರು ಇಟ್ಟಿನಿ. ಇವತ್ತು ರೀ ನನ್ನ ಮಗಳಿಗೆ ನಾನು ಸನ್ನಿಧಿ ಅಂತ ಚಲೋ ಹೆಸರು ಇಟ್ಟೀನಿ ರೀ. ಸನ್ನಿಧಿ, ಯೆಹೋವನ ಸನ್ನಿಧಿ ಅಂತ ಹೆಸರಿಟ್ಟು. ಅವಳಿಗೆ ಯಾರಾದ್ರೂ ಬೇರೆ ಅಡ್ಡ ಹೆಸರಿಂದ ಕರೆಯಕತ್ತಾರ ನಾನು ಸೀದಾ ಹೇಳ್ಬಿಡ್ತು, ನನ್ನ ಮಗಳಿಗೆ ಒಯ್ಯಕ್ಕೆ ಹೋಗ್ಬೇಡ್ರಿ ಅಂತ. ನನ್ನ ಮಗಳಿಗೆ ಅಂಥ ಹೆಸರಿಂದ ಕರೆಯಕ್ಕೆ ಹೋಗ್ಬೇಡ್ರಿ ಅಂತ. ಹೌದು, ಅವ್ರಿಗೆ ಸಿಟ್ಟು ಬಂದರೆ ಬರ್ಬೋದು. ಯಾಕಂದ್ರೆ ದೇವ್ರು ಕೊಟ್ಟಾನ್ರಿ ಆ ಮಗಳು ಪಡೀಲಿಕ್ಕೆ. ನನ್ನ ಹೆಂಡತಿ ಎಷ್ಟು ಕಣ್ಣೀರು ಇಟ್ಟು ಅನ್ನೋದು ನಮಗಿಬ್ಬರಿಗೆ ಗೊತ್ತಾ, ಹೌದಲ್ಲ? ಅಂದ್ಮ್ಯಾಗ ನಮ್ಮ ಮಗಳಿಗೆ ಅಡ್ಡ ಹೆಸರಿಂದ ಕರೆಯಕ್ಕೆ ಅವ್ರಿಗೇನು ಹಾಕಿ ಕೊಟ್ಟಾನ್ರಿ ದೇವರು, ಹೌದಲ್ರಿ? ಆ ಬಹುಮಾನ ಕೊಟ್ಟಾನ್ರಿ ದೇವ್ರು ನನಗೆ. ಅದನ್ನು ಕೈಕೊಳ್ಳೋದು ನಮ್ಮ ಹಕ್ಕದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನ ಕೈಕೊಳ್ಳೋದು ನಿಮ್ಮ ಹಕ್ಕ, ನಿಮ್ಮ ಮಕ್ಕಳನ್ನ ಸರಿಯಾದ ಮಾರ್ಗವಾಗಿ ಬೆಳೆಸೋದು ನಿಮ್ಮ ಹಕ್ಕ, ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡೋದು ನಿಮ್ಮ ಹಕ್ಕ. ಹಲ್ಲೆಲೂಯಾ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿರಿ, ಯಾರಿಗೆ ಮಕ್ಕಳಿಲ್ಲಲ್ಲ ಅವ್ರ ಪರಿಸ್ಥಿತಿ ನೋಡಿರಿ, ಅವ್ರ ಕಣ್ಣೀರು ನೋಡಿರಿ. ನಿಮ್ಗಾದ್ರೆ ಅಂಥ ಗತಿ ಕೊಟ್ಟಿಲ್ಲಲ್ಲ, ನಮ್ಮಂಥ ಪರಿಸ್ಥಿತಿ ನಿಮಗೆ ಬಂದಿಲ್ಲಲ್ಲ. ಹಲ್ಲೆಲೂಯಾ. ಅದಕ್ಕೆ ರೀ, ನಿಮ್ಮ ಮಕ್ಕಳನ್ನ ನೀವು ಆಶೀರ್ವಾದ ಮಾಡಿರಿ, ನಿಮ್ಮ ಮಕ್ಕಳನ್ನ ನೀವು ಪ್ರೀತಿ ಮಾಡಿರಿ, ನಿಮ್ಮ ಮಕ್ಕಳನ್ನ ನೀವು ಸರಿಯಾದ ಮಾರ್ಗದೊಳಗೆ ಬೆಳೆಸಿ. ಇನ್ನೊಂದು ನಾನು ಹೇಳಕ್ಕೆ ಬರ್ತೀನಿ, ಯಾರೆಲ್ಲ ಈ ವಾಕ್ಯಗಳನ್ನು ಕೇಳ್ತಾ ಇದ್ರು, ದೇವರು ಕೂಡ ನಿಮ್ಮ ಜೀವಿತದೊಳಗೆ ಇದೇ ವರ್ಷ ನಿಮ್ಗೆ ಕೂಡ ಗರ್ಭಫಲ ಕೊಟ್ಟ ಆ ಮಕ್ಕಳನ್ನು ಪ್ರೀತಿ ಮಾಡುವಂಗೆ, ಆ ಮಕ್ಕಳನ್ನು ಸರಿಯ ಮಾರ್ಗದ ಬೆಳೆಸುವಂಗೆ, ಆ ಮಕ್ಕಳನ್ನು ಒಳ್ಳೆ ಹೆಸರಿನಿಂದ ಆ ಮಕ್ಕಳನ್ನು ದೇವರ ರಾಜ್ಯದಾಗ ಬೆಳೆಸುವಂಗೆ ನಿಮಗೂ ಕೂಡ ಅವಕಾಶಗಳನ್ನು ಈ ವರ್ಷ ದೇವರು ಕೊಟ್ಟೇ ಕೊಡ್ತಾನೆ ರೀ. ಅಲ್ಲರಿ ನಾನು ಹೇಳಕತ್ತಿಲ್ಲ ರೀ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯಾಕಂದರೆ ಚಿಕ್ಕ ಮಕ್ಕಳನ್ನು ಪ್ರೀತಿ ಮಾಡತ್ತಾನ, ನೀವು ಕೂಡ ಆತನಿಗೆ ಚಿಕ್ಕ ಮಕ್ಕಳಾಗಿರಿ. ಯಾಕಂದರೆ ನೀವು ಕೂಡ ದೇವರ ರಾಜ್ಯದೊಳಗೆ ಸೇರಬೇಕಲ್ಲ. ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ದೇವರು ನಿಮಗೆ ನಿಮ್ಮ ಜೀವಿತದೊಳಗೆ ಸುಂದರವಾದ ಮಕ್ಕಳನ್ನು ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹೇಳ್ತೀನಿ ಕೇಳ್ರಿ, ಇವತ್ತಿನ ಹೇಳ್ಕೊಂಡು ನಾವು ಚಿಕ್ಕದ ಪ್ರಾರ್ಥನೆ ಮಾಡೋಣ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಮ್ಮ ಮಕ್ಕಳ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿವಪ್ಪ ಸ್ವಾಮಿ, ನಮ್ಮನ್ನು ಕ್ಷಮಿಸ. ನಾವು ಹೊಲಸು ತುಟಿಯವರಿದ್ದೀವಿ, ನಾವು ಹೊಲಸು ನಾಲಿಗೆಯವರಿದ್ದೀವಿ. ನಮ್ಮನ್ನು ಸರಿಪಡಿಸ. ಅಂಥ ಹೊಲಸು ನಾಲಿಗೆನ ಕಿತ್ತು ಹಾಕ, ಹೊಲಸು ತುಟಿಯನ್ನು ಕಿತ್ತು ಹಾಕಪ್ಪ ಸ್ವಾಮಿ. ಅಪ್ಪ ಸ್ವಾಮಿ, ನಮ್ಮ ಜೀವಿತದೊಳಗೆ ಒಳ್ಳೆ ನಾಲಿಗೆ ಕೊಡ, ಆಶೀರ್ವಾದ ನುಡಿಯಂಥ ನಾಲಿಗೆ ಕೊಡ. ಅಪ್ಪ ದೇವರೇ, ನಾವು ತುಟಿಯನ್ನು ತೆಗೆಯುವಾಗ ನಿನ್ನ ಮಹಿಮೆಯನ್ನು ಕಾಣುವಂಥ ತುಟಿಗಳನ್ನು ಕೂಡ ನಮ್ಮ ಮಕ್ಕಳನ್ನ ನಾವು ಆಶೀರ್ವಾದ ಮಾಡ್ಬೇಕು. ಇಲ್ಲಿವರೆಗೆ ನಾವೇನು ನಮ್ಮ ಮಕ್ಕಳ ಬಗ್ಗೆ ನಾವೇನಾದರೂ ಕೆಟ್ಟದನ್ನು ನುಡಿದಿದ್ರೆ, ತಿಳಿಯದ ಕೆಟ್ಟದನ್ನು ನುಡಿದಿದ್ರೆ, ಅವನು ಸರಿಗಿಲ್ಲ, ಕೆಟ್ಟದನ, ಅವ ಉಡಾಳದನ ಅಂಥ ಮಾತುಗಳನ್ನು ಏನಾದರೂ ನಾವು ಅಂದಿದ್ರೆ ಯೇಸು ನಾಮದಾಗ ನಾವು ಕ್ಯಾನ್ಸಲ್ ಮಾಡ್ತೀವಿ. ಅರಿಕೆ ಮಾಡಿರಿ. ನೀವೇನು ಅರಿಕೆ ಮಾಡ್ತದಲ್ಲ ಅದೇ ಆ ಮಕ್ಕಳ ಜೀವಿತದೊಳಗೆ ಹರಡುತ್ತದೆ. ನೀವು ಅರಿಕೆ ಮಾಡಿದ ಮಕ್ಕಳ ಜೀವಿತದೊಳಗೆ ಆಶೀರ್ವಾದ ಆಗಿ ಬರ್ತದೆ. ನೀವು ಇದುವರೆಗೆ ನಾವು ಕೆಟ್ಟದ್ದು ನುಡಿದಿದ್ರೆ ಅದನ್ನ ಯೇಸು ನಾಮದಾಗ ಕ್ಯಾನ್ಸಲ್ ಮಾಡ್ತೀನಿ. ಯೇಸು ನಾಮದಾಗ ನಮ್ಮ ಮಕ್ಕಳನ್ನ ನಾವು ಆಶೀರ್ವಾದ ಮಾಡ್ತೀವಿ. ಯೇಸು ನಾಮದಾಗ ನಮ್ಮ ಮಕ್ಕಳು ಸರಿ ಇದ್ದಾರೆ. ಯೇಸು ನಾಮದಾಗ ನಮ್ಮ ಮಕ್ಕಳ ಒಳ್ಳೆ ಮಾರ್ಗದೊಳಗೆ ನಡೆಯಕತ್ತಾರ. ಯೇಸು ನಾಮದಾಗ ನಿನ್ನ ಸನ್ನಿಧಾನದಾಗ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತೀವಿ. ಯೇಸು ನಾಮದಾಗ ಮಕ್ಕಳನ್ನ ರಾಜಗೋಸ್ಕರ ಯೂಸ್ ಆಗಲಿ ಎಂಬುದಾಗಿ ನಾವು ಕೇಳ್ಕೊತೀವಿ ಯೇಸು ನಾಮದಾಗ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ವಾಕ್ಯ ತಮ್ಮೆಲ್ಲರ ಜೀವಿತದೊಳಗೆ ಕಾರ್ಯ ಮಾಡಲಿ, ನಿಮ್ಮ ಜೀವಿತದೊಳಗೂ ಕಾರ್ಯ ಮಾಡಲಿ. ಈ ವಾಕ್ಯ ನಮ್ಮ ಎಲ್ಲರಿಗೆ ಆಶೀರ್ವಾದ ತರಲಿ ಎಂಬುದಾಗಿ ಕೇಳ್ಕೊತಾ ಯೇಸು ನಾಮದಾಗ ಪ್ರಾರ್ಥಿಸ್ತೇನೆ. ಆಮೇಲೆ